ಗದಗ ಜಿಲ್ಲೆಯ ಐತಿಹಾಸಿಕ ತಾಣ ಲಕ್ಕೊಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವುದು ನಿಧಿಯೋ ಅಥವಾ ಅಲ್ವೋ ಅನ್ನೋ ವಿಚಾರಕ್ಕೆ ಭೇಟಿ ನೀಡಿರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹೇಳಿಕೆ ನೀಡುತ್ತಿದ್ದಾರೆ. ಅಂತೆಯೇ ನರಗುಂದ ಶಾಸಕ ಸಿಸಿ ಪಾಟೀಲ್ ಕೂಡ ಭೇಟಿ ನೀಡಿದ್ದು ಪ್ರಾಮಾಣಿಕತೆ ಮೆರೆದ ಕುಟುಂಬಕ್ಕೆ ಸಹಕಾರ ಹಾಗೂ ನೆಮ್ಮದಿ ನೀಡುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ರೈಸ್ ಆಫ್ ಸಂಪಾದಕರಾದ ಆನಂದಸ್ವಾಮಿ ವಿರಕ್ತಮಠ ಅವರು ಶಾಸಕ ಸಿಸಿ ಪಾಟೀಲ್ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಐತಿಹಾಸಿಕ ಲಕ್ಕುಂಡಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಒಂದು ಕಡೆ ಹೆಸರಾದರೆ ಇನ್ನೊಂದು ಕಡೆ ಇದೀಗ ಪ್ರಾಮಾಣಿಕತೆಗೆ ಹೆಸರಾಗ್ತಾ ಇದೆ. ನಿಜಕ್ಕೂ ಕೂಡ ದಾನ ಚಿಂತಾಮಣಿ ಅತ್ತಿಮಭ್ಯಾವತ ಹೆಸರು ಮಾಡಿಸಿದರೆ ಬಹುಶಃ ಆಕೆಯ ಸತ್ಪಥದಲ್ಲಿ ಲಕ್ಕುಂಡಿ ನಡೀತಾ ಇದೆ. ಗೌಡ್ರು ಭಾಳ ಮಾತನಾಡ್ತೀನಿ ಅಂತ ಹೇಳ್ತಾರೆ. ಈಗ ಗೌಡ್ರನ್ನ ಮಾತನಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಈಗ ನಿನ್ನೆ ನಿಮ್ಮ ಪುರಾತತ್ವ ಇಲಾಖೆ ಅಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಇದು ನಿಧಿ ಅಲ್ಲ ಅಂತ ಹೇಳಿದರು. ಇವತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಬಂದರು ಇದು ನಿಧಿ ಹೌದು ಅಂತಾರೆ. ಗೊಂದಲ ಎಷ್ಟೇ ಇಲ್ಲಿ ಸಾರ್ವಜನಿಕರಿರ್ಬೋದು, ಆ ಕುಟುಂಬಕ್ಕಾಗಿರ್ಬೋದು, ನೀವು ಜನಪ್ರತಿನಿಧಿಯಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಅವ್ರ ಜೊತೆ ನಿಲ್ತೀನಿ ಅಂತ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈ ಗೊಂದಲ ಇದೆಯಲ್ಲ, ಇದಕ್ಕೆ ನಿವಾರಣೆ ಸಿಗಬೇಕಲ್ಲ, ಏನು ಹೇಳ್ತೀರಿ ಈ ಬಗ್ಗೆ? ಇದು ಈಗಾಗಲೇ ನಾನು ಹಲವಾರು ಚಾನಲ್ಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಂಥ ಘಟನೆಯನ್ನು ಪ್ರಥಮ ಬಾರಿಗೆ ನಾವು ನೋಡಕತ್ತೇವೆ. ಇಷ್ಟು ದೊಡ್ಡ ಪ್ರಮಾಣದಿಂದ ಇಲ್ಲೇ ಲಕ್ಕುಂಡೊಳಗೆ ದೊಡ್ಡ ದೊಡ್ಡ ಮಳೆ ಆದಾಗ ಸಣ್ಣ ಪುಟ್ಟ ನಾಣ್ಯಗಳು ಅವು ಸಿಗ್ತಾವನ್ನೋ ಪ್ರತೀತಿ ಇತ್ತು. ರೀತಿ ಅವ್ರ ಕುಟುಂಬಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರಾಮಾಣಿಕತೆಯಿಂದ ಸುಮಾರು ಅರ್ಧ ಕೆ ಜಿ ಬಂಗಾರವನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟಾರೆ. ಸರ್ಕಾರನೂ ಕೂಡ ಪ್ರಾಮಾಣಿಕತೆಗೆ ಸೂಕ್ತವಾದಂಥ ಪ್ರೋತ್ಸಾಹವನ್ನು ಕೊಡಬೇಕಾಗತ್ತೆ. ಪ್ರಾಮಾಣಿಕತೆ ಇದ್ದವ್ರ ಜೊತೆಗೆ ಸರ್ಕಾರ ನಿಲ್ತೈತಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಸರ್ಕಾರ ತೋರಿಸ್ಬೇಕಾಗತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರ ಸಹಯೋಗದೊಂದಿಗೆ, ಅಧಿಕಾರಿಗಳ ಸಹಯೋಗದೊಂದಿಗೆ, ಮುಖ್ಯಮಂತ್ರಿಗಳ ಜೊತೆಗೆ ಭೇಟಿಯಾಗಿ ಆ ಕುಟುಂಬಕ್ಕೆ ಪರಿಹಾರ ಕೊಡಿಸ್ತೇವೆ. ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಒಂದು ಜನರಲ್ಲಿ ಗೊಂದಲವನ್ನು ಮೂಡಿಸುವಂಥ ಹೇಳಿಕೆಗಳನ್ನು ಕೊಡಬಾರ್ದು. ಆ ಕೊಟ್ಟಂಥ ಅಧಿಕಾರಿಗಳಿಗೆ ಒಂದು ಬದ್ಧತೆ ಇಲ್ಲ ಅನ್ನುವಂಥದ್ದನ್ನು ನಾನು ಕಠೋರವಾಗಿ ಹೇಳಬೇಕಾಗತ್ತೆ. ಒಬ್ಬೊಬ್ಬ ನಿಧಿ ಅನ್ನೋದು ಇನ್ನೊಬ್ಬ ಅಲ್ಲ ಅನ್ನೋದು ಜನರನ್ನ ಗೊಂದಲಕ್ಕೆ ಇಳಿಸಿ ಹೋಗಬಾರ್ದು. ಒಂದು ಕಡೆ ಅರ್ಧ ಕೆ ಜಿ ಬಂಗಾರ ಅವ್ರು ಕೊಟ್ಟಾರ, ಆ ಪ್ರಾಮಾಣಿಕತೆಯನ್ನು ಮೆಚ್ಕೋಬೇಕು ನಾವು. ಮತ್ತು ಆ ಕುಟುಂಬದೊಳಗೆ ಒಂದು ಮನೆ ನೋವಾಗುವಂಥ ವಾತಾವರಣವನ್ನು ಸೃಷ್ಟಿಸಬಾರ್ದು ಅಂತ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ. ಈ ಭಾಗದ ಶಾಸಕನಾಗಿ, ಮಾಜಿ ಸಚಿವನಾಗಿ ಯಾವುದೇ ಅಧಿಕಾರಿಗಳು ಈ ಕುರಿತು ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು. ಕೊಟ್ಟರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾರೆ. ನಿನ್ನೆಯಿಂದಲೂ ಕೂಡ ಅಧಿಕಾರಿಗಳು ಭಿನ್ನವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಬಗ್ಗೆ ತಿಲಾಂಜಲಿಯನ್ನು ಹಾಡಿದ್ದಾರೆ. ಬರುವಂಥ ದಿನಮಾನದಲ್ಲಿ ಆ ಕುಟುಂಬಕ್ಕೆ ಸೂಕ್ತವಾಗಿರ್ತಕ್ಕಂತಹ ಸಹಕಾರ ಸರ್ಕಾರ ಸಿಗಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಆನಂದಸ್ವಾಮಿ ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ. ಸ್ಪೆಷಲ್ ಡೆಸ್ಕ್, ರೈಸ್ ಆಫ್ ನ್ಯೂಸ್.